ಎಷ್ಟೇ ಸಲ ಹೇಳಿದ್ರು ಕೂಡ ಸಿನಿಮಾ ಹೀರೋಯಿನ್ ಆಗ್ತೀರಿ ಅಂತ ಹೇಳಿಬಿಟ್ಟು ವಂಚನೆ ಮಾಡೋರ ಜಾಲ ಬಹುದೊಡ್ಡದಾಗಿದೆ. ಆದರೆ ವಂಚನೆ ಹೋಗೋರಿಗೆ ಇದು ಅರ್ಥನೇ ಆಗಲ್ವಾ? ಸಿನಿಮಾ ಹೀರೋಯಿನ್ ಮಾಡೋದಾಗಿ ವಂಚನೆ ಮಾಡಿದಾರಂತೆ, ಪ್ರೀತಿಯ ನಾಟಕ ಮಾಡಿದ್ದಾರೆ, ಸುತ್ತಾಡಿದ್ದಾರೆ, ಲೈಂಗಿಕವಾಗಿ ಬಳಕೆ ಮಾಡಿದಂಥ ಆರೋಪವನ್ನು ಈಗ ಆಡ್ತಾ ಇದ್ದಾರೆ. ಮದುವೆ ಆಗುವಂತೆ ಕೇಳಿದಾಗ ಅಸಲಿ ಮುಖ ಅಲ್ಲಿ ಅನಾವರಣ ಆಗಿದೆ. ಅತಿ ಬೆಲೆಯ ಸಂತೋಷ್ ಅನ್ನೋನಿಂದ ಈ ವಂಚನೆ ಆಗಿದೆ ಅನ್ನುವಂಥ ಆರೋಪ. ಬೆಂಗಳೂರಿನ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವತಿ ಈ ಆರೋಪ ಮಾಡ್ತಾ ಇರೋದು. 2019ರಲ್ಲಿ ಸ್ನೇಹಿತೆಯ ಮೂಲಕ ಯುವತಿಗೆ ಸಂತೋಷ್ ಪರಿಚಯವಾಗುತ್ತೆ. ಜ್ಞಾನಭಾರತಿ ಠಾಣೆಯಲ್ಲಿ 2 ಬಾರಿ ದೂರು ಕೊಟ್ಟರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅಂತ ಈ ಯುವತಿ ಈಗ ಆರೋಪವನ್ನ ಮಾಡ್ತಾ ಇರೋದು. ಸೊ ಈಗ ಏನು ತೋರಿಸ್ತಾ ಇದ್ದೀವಿ, ಆರೋಪಿ ಸಂತೋಷ್ ಇವರ ಮೇಲೇನೆ ಈಗ ಅಲಿಗೇಷನ್ ಬರ್ತಾ ಇದೆ. ಸ್ನೇಹಿತೆಯ ಮೂಲಕ ಯುವತಿಯ ಪರಿಚಯವಾಗುತ್ತೆ 2019ರಲ್ಲಿ. ಅಲ್ಲಿಂದ ಸಿನಿಮಾ ಹೀರೋಯಿನ್ ಮಾಡೋದಾಗಿ, ಜೊತೆಗೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಸುತ್ತಾಡಿದ್ದಾರೆ, ಎಲ್ಲ ಓಡಾಡಿದ್ದಾರೆ, ಲೈಂಗಿಕವಾಗಿಯೂ ಕೂಡ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಬೆಂಗಳೂರಿನ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವತಿ ಈಗ ಆರೋಪ ಮಾಡ್ತಾ ಇರೋದು. ನನ್ನ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನು ಈ ಸ್ಟೋರಿ? ಅರುಣ್, ಏನಂದರೆ ಫಿಲಮ್ನಲ್ಲಿ ಚಾನ್ಸ್ ಸಿಕ್ಕೋದಕ್ಕೋಸ್ಕರ ಯಾವ ರೀತಿ ಬೇಕಾದ್ರೂ ಬಳಸ್ಕೊಳ್ಬೋದು ಅಂತೇಳಿ ಆತ ಈ ರೀತಿ ಆ ಯುವತಿ ಏನಿದ್ಲು ಯುವತಿಯನ್ನು ಬಳಸ್ಕೊಂಡಿರೋಂಥದ್ದು. ಯಾಕೆಂದರೆ ಸಂತೋಷ್ ಅನ್ನೋ ಅತಿ ಬೆಲೆಯ ನಿವಾಸಿ ಏನಿದ್ದ ಆತ ತಮಿಳು ಮತ್ತು ಕನ್ನಡದ ಚಿತ್ರಗಳಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಪಾತ್ರಗಳನ್ನು ಅಭಿನಯ ಮಾಡಿದ್ದ. ಜೊತೆಗೆ ಅದನ್ನೇ ಆ ವಿಡಿಯೋ ತುಣುಕುಗಳನ್ನು ಇಟ್ಕೊಂಡು ಈ ರೀತಿಯಲ್ಲಿ ಹುಡುಗಿಯರಿಗೆ ಒಂದು ಬಲೆ ಬೀಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ರಾಯಚೂರು ಮೂಲದ ಒಂದು ಯುವತಿಯನ್ನು ಬೆಂಗಳೂರಿನ ಒಂದು ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವತಿಯನ್ನು ಪರಿಚಯನ ಮಾಡಿಕೊಂಡು ಈ ರೀತಿಯಲ್ಲಿ ನಿನ್ನನ್ನು ಕೂಡ ಫಿಲಮ್ನಲ್ಲಿ ಹೀರೋಯಿನ್ ಅನ್ನ ಮಾಡ್ತೀನಿ ಅಂದ್ರೆ, ಆಕೆಗೆ ಇದ್ದಂಥದ್ದು ಇಂಟೆನ್ಷನ್ ಏನಂದ್ರೆ ಫಿಲಮ್ನಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ರೆ ಅದರಲ್ಲಿ ಒಂದು ಆಕ್ಟಿಂಗ್ ಅನ್ನ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೋ, ಆಸೆಯನ್ನ ದುರುಪಯೋಗ ಮಾಡ್ಕೊಂಡು ಈತ ಫಿಲಮ್ನಲ್ಲಿ ಹೀರೋಯಿನ್ ಅನ್ನ ಚಾನ್ಸ್ ಅನ್ನ ಕೊಡಿಸ್ತೀನಿ ಅಂತೇಳಿ ಆಕೆಯನ್ನ ನಂಬಿಸ್ತಾನೆ. ಜೊತೆಗೆ ಲೈಂಗಿಕವಾಗಿ ಆಕೆನ ದುರುಪಯೋಗನ ಮಾಡ್ಕೊಳ್ಳುವಂಥದ್ದು. ಲೈಂಗಿಕವಾಗಿ ದುರುಪಯೋಗನ ಮಾಡ್ಕೊಂಡ ಬಳಿಕ ಆಕೆ ಆತನ ಬಳಿಯಲ್ಲಿ ಯಾವಾಗ ಚಾನ್ಸ್ ಸಿಕ್ಕಲ್ಲ ಅಂತೇಳಿ ಗೊತ್ತಾದ ಬಳಿಕ ಆತನನ್ನ ಸಹವಾಸವನ್ನ ಬಿಡ್ತಾಳೆ. ಸಹವಾಸವನ್ನ ಬಿಟ್ಟು ಹೊರಗಡೆ ಬರುವಂತ ಕೆಲಸವನ್ನ ಮಾಡ್ತಾಳೆ. ಜೊತೆಗೆ ಆತನಿಗೆ ಮದುವೆ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಆಕೆಗೆ ಗೊತ್ತಾಗುವಂಥದ್ದು. ಯಾಕಂದ್ರೆ ಆಕೆಯನ್ನ ಮದುವೆ ಆಗ್ತೀನಿ, ನನ್ನನ್ನ ಮದುವೆಯಾಗಿ ಹೀರೋಯಿನ್ ಅನ್ನು ಕೂಡ ಮಾಡ್ತೀನಿ ಅಂತೇಳಿ ನಂಬಿಸಿ ವಂಚನೆಯನ್ನ ಮಾಡಿದ್ದ, ಲೈಂಗಿಕವಾಗಿ ದುರುಪಯೋಗನ ಮಾಡ್ಕೊಳ್ತಾನೆ. ಯಾವಾಗ ಆತನಿಗೆ ಮದುವೆ ಆಗಿದೆ ಅಂತೇಳಿ ಆತನಿಂದ ಹೊರಗಡೆ ಬಂದರೂ ಕೂಡ ಆತ ಪದೇ ಪದೇ ಆಕೆಗೆ ಲೈಂಗಿಕ ಕಿರುಕುಳವನ್ನು ಕೊಡುವಂಥದ್ದು. ಆತನಿಗೆ ಇಷ್ಟಪಟ್ಟಾಗ ಆತನ ಜೊತೆಯಲ್ಲಿ ಲೈಂಗಿಕ ಸಂಪರ್ಕವನ್ನು ಬೆಳೆಸಬೇಕು ಅಂತೇಳಿ ಒತ್ತಾಸೆಯನ್ನ ಮಾಡ್ತಿದ್ದ, ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಕ್ಕಿರುವಂಥದ್ದು. ಜೊತೆಗೆ ಆ ರೀತಿ ಏನಾದರೂ ಆತನ ಜೊತೆಯಲ್ಲಿ ಹೋಗ್ಲಿಲ್ಲ ಅಂದ್ರೆ ಮನೆಯ ಬಳಿ ಬಂದು ಹಲ್ಲೆಯನ್ನ ಮಾಡುವಂಥದ್ದು, ಜೊತೆಗೆ ಅಲ್ಲಿ ಗಲಾಟೆಯನ್ನ ಮಾಡುವಂಥದ್ದು, ಮನೆಯ ಸುತ್ತಮುತ್ತದವ್ರಿಗೆಲ್ಲರಿಗೂ ಕೂಡ ಈ ವಿಚಾರ ಗೊತ್ತಾಗೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ಜ್ಞಾನಭಾರತಿ ಪೊಲೀಸರಿಗೆ ದೂರನ್ನು ಕೊಟ್ಟರು ಕೂಡ 2 ಬಾರಿ, ಅಂದ್ರೆ ನನ್ನನ್ನ ನಂಬಿಸಿ ಲೈಂಗಿಕ ದೌರ್ಜನ್ಯನ ಮಾಡಿದ್ದೇನೆ ಮತ್ತು ಅತ್ಯಾಚಾರವನ್ನ ಮಾಡಿದ್ದೇನೆ ಅಂತೇಳಿ 2 ಬಾರಿ ಕೂಡ ದೂರನ್ನು ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಪೊಲೀಸರು ತೆಗೆದುಕೊಳ್ಳದೆ ಇರುವಂಥದ್ದು, ಒಂದಷ್ಟು ಅನುಮಾನಕ್ಕೆ ಎಡೆಮಾಟ ಕೊಟ್ಟಿರುವಂಥದ್ದು. ಜೊತೆಗೆ ಅತಿ ಬೆಲೆಯ ಆತನ ಮನೆಯ ಬಳಿಯೂ ಹೋಗಿ ಪ್ರಶ್ನೆ ಮಾಡಿದ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಪ್ರತ್ಯೇಕವಾಗಿ ಪ್ರಕರಣವನ್ನ ದಾಖಲು ಮಾಡಿದ್ರು ಕೂಡ ಅಲ್ಲೂ ಕೂಡ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳಾಗಲಿಲ್ಲ. ಜೊತೆಗೆ ಆತನನ್ನ ಕನಿಷ್ಠ ಪಕ್ಷ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನು ಕೂಡ ಮಾಡದೇ ಇರುವಂಥದ್ದು, ಪೊಲೀಸರ ಒಂದಷ್ಟು ಕಾರ್ಯವೈಖರಿ ಬಗ್ಗೆ ಅನುಮಾನವನ್ನು ಮೂಡಿಸಿರುವಂಥದ್ದು. ಜೊತೆಗೆ ಆತ ಏನು ಯಾವ ಹಿನ್ನೆಲೆ ಇದೆ ಇನ್ನೊಂದು ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡಬೇಕಾಯಿತು. ಇದೆಲ್ಲ ಕೂಡ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಬೇಕಾಗಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.